ನೀನು ಅಲ್ಲಿ ಇರ್ತೀಯಲ್ಲ ಜೈಲಲ್ಲಿ ಇರೋಷ್ಟು ದಿನ ಧ್ಯಾನ ಮಾಡಿಕೊಂಡು ಹೊರಗಡೆ ಬಂದಾಗ ನಮಗೆ ಗೊತ್ತಿರೋ ದರ್ಶನ ಅನ್ಬೇಕು. ಮತ್ತು ಈ ಒರಟುತನದಿಂದ ಜನ ನಿನ್ನ ಇಷ್ಟಪಡ್ತಾರೆ ಅಂದ್ಕೋಬೇಡ. ಅವನು ನಾನು ಹೇಳ್ಬೇಕು ಅಂತಿದ್ದೀನಿ, ಒರಟುತನ ಧೈರ್ಯ ಅಲ್ಲ, ಅದು ಸ್ಥೈರ್ಯ ಅಲ್ಲ. ನಮಗಿಂತಲೂ ಹಂಬಲ್ ಯಾರೂ ಸಿಗಲ್ಲಪ್ಪ. ನಮಗೆ ಧೈರ್ಯ ಇಲ್ವಾ? ನಾನು ಹೇಳೋಲ್ಲ, ನನಗೆ ಭಯನೇ ಗೊತ್ತಿಲ್ಲ, ನನಗೆ ಆ ಲೆವೆಲ್ ಮೀರಿಬಿಟ್ಟಿದ್ದೀನಿ. ಬಟ್ ನನಗಿಂತಲೂ ಹಂಬಲ್ ಯಾರೂ ಸಿಗಲ್ಲ ನಿಮಗೆ. ಯಾರೇ ಜೀವ ಸಿಕ್ಕಿದ್ರು ನನಗೆ ನನ್ನ ಮನೆ ಜೀವನೇ ಅದು. ಯಾರೇ ಅವ್ರು ಏನು ವೃತ್ತಿ ಇದ್ದಾರೋ ಐ ಆಮ್ ಲೀಸ್ಟ್ ಇಂಟ್ರೆಸ್ಟೆಡ್. ದೊಡ್ಡ ಆಫೀಸರೋ ಅಥವಾ ಆಟೋ ಡ್ರೈವರೋ ಅಥವಾ ಪೌರ ಕಾರ್ಮಿಕನೋ, ನನ್ನ ಜೀವ, ನನಗೆ ಸೇರಿದ ಜೀವ ಅದು. ನಾನಿದ್ದಾಗ ಅದಿದೆ. ಆ ಹುಡುಗ ಬದಲಾಗೋ ಚಾನ್ಸ್ ಕೊಡೋಣ. ಬದಲಾಗೋ ಚಾನ್ಸ್ ಸಮಾಜ ಕೊಡಲೇಬೇಕು. ಆ ಸಿಟ್ಟಿಗೆ ಹೇಳ್ತಿದ್ದಾರಲ್ಲ, ಅದು ಏನು ಬೇರೆ ಬೇರೆ ಕಾರಣ ಇರುತ್ತೆ. ಈತ ಅವ್ರ ಜೊತೆ ವರ್ತಿಸಿರೋ ರೀತಿ ಇದು ಏನೇನೋ ಇರುತ್ತೆ. ಬದಲಾಯಿಸ್ಕೊಳಪ್ಪ. ಅವ್ರ ಮೇಲೂ ಕೂಡ ದ್ವೇಷ ಇಟ್ಕೋಬೇಡ. ಬಂದು ಭಕ್ತರಿಗೆ ನೋಡ್ರಿ ಅವನು ಇದು ಮಾಡಿಬಿಟ್ಟ, ಇವ್ರು ನನ್ನ ಬೈಲವ್ರು, ನೋ, ಅವ್ರು ಹೊಗಳುವಂಗೆ ಮಾಡ್ಕೋ. ದಟ್ ಈಸ್ ದ ಚಾಲೆಂಜ್. ನಿನ್ನ ಯಾರ್ಯಾರು ಬೈತಿದ್ದಾರೋ ಇವತ್ತು, ಶಿಕ್ಷೆ ಆಗಲಿ, ನೇಣುಗಂಬ ಇರಲಿ, 14 ವರ್ಷ ಆಗಲಿ ಅಂತ ಬಯಸ್ತಿದ್ದಾರೋ ಅವರೆಲ್ಲ ಈ ಮನುಷ್ಯ ಬಂದದ್ದು ಒಳ್ಳೇದಾಯಿತು, ಸಿಟ್ಟಿನಲ್ಲಿ ಹೇಳಿದ್ದೋ ಅಂತ ನೀನು ಬದಲಾಯಿಸ್ಕೊಂಡಾಗ ಮಾತ್ರ ನೀನು ಮನುಷ್ಯ ಆಗ್ತೀಯ. ಈ ಮೆಟೀರಿಯಲ್ ಇದೆಯಲ್ಲ, ಈ ಕಾರ್ಗಳು, ಮೋಟ್ರ್ ಬೈಕ್ಗಳು, ಅದು ಇದು ಪಿಟಾಕತನ. ಅದು ಮಾನಸಿಕ ದ್ರವ್ಯ ಅಲ್ಲ, ನನ್ನನ್ನು ಬೆಳೆಸುವ ದ್ರವ್ಯ ಅಲ್ಲ. ಅವು ನನ್ನ ಬೆಳವಣಿಗೆಯನ್ನು ಹಾಳು ಮಾಡೋ ಮೆಟೀರಿಯಲ್ ವಸ್ತುಗಳಷ್ಟೇ ಅವು. ನಾನು ಬೆಳಿಬೇಕು ಅಂದಾಗ ನೀನು ಅದನ್ನೇ ಇದು ಮಾಡ್ಕೋ. ನೀನು ಯಾರೇ ನಿನ್ನನ್ನು ಖಂಡಿಸಿದ್ದಾರೆ ಅಂದ್ರೂ ಜೈಲಿನಲ್ಲಿ ಸಿಟ್ ಮಾಡ್ಕೊಳಕ್ಕೆ ಹೋಗಬೇಡ. ನಿಮ್ಮನ್ನು ಎಷ್ಟು ಸಲ ಭೇಟಿ ಮಾಡಿರ್ಬೋದು ಸರ್? ನನ್ನ ಒಂದು ಸಾರಿ ಗಾಡೀಲಿ ಹೋಗ್ತಾ ಇರುವಾಗ RR ನಗರದಲ್ಲಿ ವಿಶ್ ಮಾಡಿದ್ದು, ಬಹಳ ಹಂಬಲಾಗಿ ಪ್ರೀತಿ ಗೌರವದಿಂದ ಮನೆಗೆ ಬಂದಿದ್ದು 1 ಸಾರಿ. ಆಮೇಲೆ ಫೋನ್ನಲ್ಲಿ 2 ಸಾರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.